ಸರ್, ಮೊದಲನೇದಾಗಿ ತಾವು ಹೇಳಿದ್ರೆ ಇಷ್ಟೆಲ್ಲ ಸೌಲಭ್ಯಗಳು ನಾವು ಒದಗಿಸ್ಕೊಡ್ತೀವಿ ಅಂತ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿ ಬಿ ಎಂ ಪಿ ತಲೆ ಮೇಲೆ ಇವತ್ತು ಒಂದು 9,000ದಿಂದ 11,000 ಕೋಟಿ ಸಾಲ ಇದೆ ತಲೆ ಮೇಲೆ. ನಮಗೆ ಬರುವಂತಹ ಆದಾಯಕ್ಕಿಂತ ಹೆಚ್ಚು ನಾವು ಬಜೆಟ್ ಮಾಡ್ತೇವೆ. ಈ ಒಂದು ಹಿನ್ನೆಲೆಯಲ್ಲಿ ತಾವು ಇದಕ್ಕೆ ಬೇಕಾಗಿರುವಂತಹ ಹಣವನ್ನು ಎಲ್ಲಿಂದ ಸಂಗ್ರಹಿಸ್ತೀರಾ? ನೀವೇನು ಸಾಲ ಇದೆ ಅಂತ ಹೇಳಿದ್ರ ಅದು ಇವತ್ತಿಂದಲ್ಲ, ನಿನ್ನೆದಲ್ಲ, ಮೊದಲಿಂದ ಸಾಲ ಇರೋವಂಥದ್ದೇ. ಯಾರೋ ಇವಾಗ ಹೇಳಿದ್ರು, ಗಂಗಣ್ಣ ಅನ್ನೋರು ಹೇಳಿದ್ರು 4 ಫ್ಲೋರ್ಗೆ ತೊಗೊಂಡು 8 ಫ್ಲೋರ್ ಕಟ್ತಾರೆ ಅಂತಲ್ಲ. ಅವ್ರಿಗೆ ಸರಿಯಾದ ರೀತಿಲಿ ದಂಡ ಹಾಕಿ ಆ ದುಡ್ಡನ್ನು ಈ ಡೆವಲಪ್ಮೆಂಟ್ಗೆ ಉಪಯೋಗಿಸ್ಬೇಕು ಅನ್ನೋದು ಉದ್ದೇಶ ನಮಗಿದೆ. ಒಂದು ಏನಂದರೆ, ಅನಧಿಕೃತವಾಗಿ ಬರೋವಂಥ ದುಡ್ಡನ್ನು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನು ಬಿ ಬಿ ಎಂ ಪಿಲಿ ಅದಕ್ಕೇನಾದರೂ ಸರಿಯಾದ ಒಂದು ಉತ್ತರನ ಹುಡುಕಿ ಆ ಒಂದು ಹಣನ ಅಷ್ಟು ಏನು ಎಕ್ಸ್ಟ್ರಾ ಫ್ಲೋರ್ಸ್ ಹಾಕ್ಕೊಂಡು ಮಾಡಿದ್ದಾರೆ, ಆ ಹಣ ಒಂದು ಬಂದರೆ ನಾನು ಹೇಳಿರೋ ಡೆವಲಪ್ಮೆಂಟ್ ಎಲ್ಲ ಆಗ್ಬಿಡುತ್ತೆ. ಎಷ್ಟು ಲಕ್ಷ ಬರ್ಬೋದು, ಎಷ್ಟು ಕೋಟಿ ಬರ್ಬೋದು ತಮ್ಮ ಅಂದಾಜಿನಲ್ಲಿ? ಈಗ ನಮ್ಮ ಮಟ್ಟಿಗೆ ಹೇಳಲ್ಲ ಸರ್? ಹೌದು ಸರ್, 184 10ರಿಂದ 15 ಕೋಟಿ ಬರ್ಬೋದು. 10ರಿಂದ 15 ಕೋಟಿ. ಓಕೆ ಸರ್, ತಾವು ಕೂಡ ಬಹಳಷ್ಟು ಹೇಳಿದ್ರೆ, ಅವರು 50% ವಾಟರ್ ಸಪ್ಲೈ ಇದೆ ಅಂದರೆ ತಾವು 30% ವಾಟರ್ ಸಪ್ಲೈ ಇದೆ ಅಂತ ಹೇಳಿದ್ರೆ, ಅದನ್ನು 100% ತಗೊಂಡೋಗೋಕ್ಕೆ ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ? ಅದಕ್ಕೆ ಬೇಕಾಗಿರುವಂಥ ಹಣ ಎಲ್ಲಿಂದ ಬರುತ್ತೆ? ಈಗ ಹನುಮಂತು ಅವರು ಹೇಳ್ತಾ ಇದ್ರು, 4 ಫ್ಲೋರ್ ಪರ್ಮಿಷನ್ ತಗೊಂಡ್ಬಿಟ್ಟು 8 ಫ್ಲೋರ್ ಕಟ್ಟಿದ್ರು ಅಂತ. ಅದಕ್ಕೆ ಕಟ್ಟೋದಕ್ಕೆ ಬಾಜ್ಯರು ಯಾರು? ಕುಂಬಳಕ ಕಳ್ಳ ಅಂದ್ರೆ ಎಗಲ್ಮುಟ್ ನೋಡ್ಕೊಂಬೇಡಿ. ನಾನು ನಿಮ್ಗೆ ಹೇಳಲಿಲ್ಲ, ನಾನು ನಿಮ್ಗೆ ಹೇಳಲಿಲ್ಲ. ನಾನು ಅವ್ರಿಗೆ ಹೇಳಲಿಲ್ಲ, ಹೇಳಿದ್ನ ಸರ್? ನೀವು ಹೇಳಿ. ನಾನು ಪ್ರಸಾದ್ ರೆಡ್ಡಿ ಅವ್ರಿಗೆ ಹೇಳಲಿಲ್ಲ. ನಾನು ಹೇಳಿದ್ದು ಉತ್ರಹಳ್ಳಿ ಅಲ್ಲಲ್ಲ, ಜನರಲ್ ಟರ್ಮ್ ಆಗಿ ಮಾತಾಡ್ತಾ ಇಲ್ಲ, ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ಉತ್ರಹಳ್ಳಿ ವಾರ್ಡಲ್ಲಿ ಹೇಳಿ ಸರ್. ಇನ್ನೊಂದು ಹನುಮಂತು ಅವರು ಹೇಳಿದ್ರು, ಅಷ್ಟು ದಂಡ ಬಿದ್ದಿದ್ರೆ 10 crores to 15 crores ಬರುತ್ತೆ ಅಂತ ಹೇಳ್ತಾ ಇದ್ರು. ಈಗ ರೀಸೆಂಟ್ ಆಗಿ ಅಕ್ರಮ ಸಕ್ರಮ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಅಬೌವ್ 40% ಡಿವಿಯೇಷನ್ ಮಾಡಿದ್ರೆ ಇಷ್ಟು ದಂಡ ವಿಧಿಸಬೇಕಂತ. ಈ ಅಪಾರ್ಟ್ಮೆಂಟ್ ಯಾರು ಕಟ್ಟಿದ್ರು ಆ ಪರಿಧಿಯಲ್ಲಿ ಬಂದಿದ್ರೆ ದಂಡ ವಿಧಿಸಿ. ಆ ದಂಡ ಎಲ್ಲ ಸೇರಿದ್ರೆ 10-15 ಕೋಟಿ ಅಲ್ಲ, ಮೋರ್ ದ್ಯಾನ್ 200 crores ವಸೂಲಿ ಮಾಡ್ಬೋದು. 10 to 15 crores ಅಲ್ಲ, 10 to 15 crores ಅಲ್ಲ, ಮೋರ್ ದ್ಯಾನ್ 100 to 200 crores ವಸೂಲಿ ಮಾಡ್ಬೋದು. ಅದು ಬಿಟ್ಟು ಇನ್ನು ಅಕ್ರಮ ಆಗಿರೋ ಲೇಔಟ್ಗಳಿದೆ, ಅದಕ್ಕೆ ಪರ್ಮಿಷನ್ ಇರಲ್ಲ, BMRDA ಪರ್ಮಿಷನ್ ಇರಲ್ಲ, ಎಲ್ಲ ರೆವಿನ್ಯೂ ಸೈಟ್ಗಳು ಕನ್ವರ್ಷನ್ ಹಂಗೆ ಮಾಡ್ಕೊಂಡ್ಬಿಟ್ಟು ಸೇಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಷ್ಟು ದಂಡ ವಿಧಿಸಬೇಕು? ಮೇಡಮ್, ತಾವು ಹೇಳಿದ್ರೆ ಒಂದು ಸುರಕ್ಷತೆ ಹೆಚ್ಚಿಸ್ತೀರಾ, ಫುಟ್ಪಾತ್ ಮಾಡಿಸ್ತೀರಾ, ಗಾರ್ಬೇಜ್ ಸಮಸ್ಯೆ ತೆಗಿಸ್ತೀರಾ, ಹಣ ಎಲ್ಲಿಂದ ಬರುತ್ತೆ? ನಾವು ಅದೇ ಟ್ಯಾಕ್ಸ್ ಎಲ್ಲ ಕಟ್ತೀವಲ್ಲ, ಈಗ ಕಟ್ಟೋದನ್ನ ಗೌರ್ಮೆಂಟ್ಗೆಲ್ಲ ಹಾಕಿ ಅಲ್ಲಿಂದ ಫಂಡ್ಸ್ ತಗೊಬಂದು ಮಾಡ್ತೀವಿ ಅಂತ. ಎಲ್ಲರೂ ಬರೀ ಅಕ್ರಮ ಸಕ್ರಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಹಲವಾರು ಸೊಲ್ಯೂಷನ್ಗಳಿದೆ, ಅದರ ಬಗ್ಗೆ ಎಲ್ಲೂ ಗಮನ ಹೋಗ್ತಾ ಇಲ್ಲ. ಸರ್ಪ್ರೈಸಿಂಗ್ ತಮ್ಮ ಪ್ರಣಾಳಿಕೆಯಲ್ಲಿ ನಾನು ನೋಡಿದೆ, ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ಪೆನಾಲ್ಟಿನ 24%ರಿಂದ 5% ಕಮ್ಮಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ರೆವಿನ್ಯೂ ಇನ್ಕ್ರೀಸ್ ಆಗತ್ತೆ, ಎಲ್ಲರೂ ಬಂದು 24% ಅಂತ ಹಾಕಿದ್ರೆ ಈವನ್ ಕಟ್ಟೋರು ಕಟ್ಟಲ್ಲ, ಮುಂದೆ ಬರಲ್ಲ. ಸರ್, 5% ಏನು ಪೆನಾಲ್ಟಿ ಸರ್? 5% ಯಾವ ರೀತಿ ಪೆನಾಲ್ಟಿ? 100 ರೂಪಾಯಿ ಕೊಡೋ 105 ರೂಪಾಯಿ ಕೊಡ್ತಾ ಇದ್ದಾನೆ. ಮ್ಯಾಕ್ಸಿಮಮ್ ಅಫಿಷಿಯಲ್ ಲೆವೆಲ್ ಪೀಪಲ್ ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡೇ ಮಾಡ್ತಾರೆ. ಓನ್ಲಿ ಇರೋದು ಬಡವರು ಇದ್ದಾರೆ, ಸಮ್ ರೆವಿನ್ಯೂ ಪ್ಯಾಕೆಟ್ಸ್ ಅವರು ಇದ್ದಾರೆ, ಅವ್ರು ಮಾತ್ರ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಬರೋ ಸಂಬಳ ಸ್ವಲ್ಪ ಇರುತ್ತೆ, ಅದನ್ನೆಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಇದು ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ಅವ್ರು ಕಟ್ಟಕ್ಕಾಗಲ್ಲ, ಅಷ್ಟೊಂದು ಫೈನ್ ಕಟ್ಟಕ್ಕಾಗಲ್ಲ. ಯಾವುದೋ ಸ್ಮಾಲ್ ಸೈಟ್ 20-30 ತೊಗೊಂಡಿರ್ತಾರೆ, ಅದಕ್ಕೆ ಒಂದು 2,000 ರೂಪಾಯಿ 1,000 rupees ಅಂತ ಪ್ರಾಪರ್ಟಿ ಟ್ಯಾಕ್ಸ್ ಆಗಿ ಅವ್ರು ಬರೋ ಇದು 5,000 rupees ಪರ್ ಮಂತ್ ಇದರಲ್ಲಿ ಕಟ್ಟಕ್ಕಾಗಲ್ಲ. ಸೊ ನಾವು 5% ಫೈನ್ ಕಡಿಮೆ ಮಾಡಿದರೆ ಈಚ್ ಆ್ಯಂಡ್ ಎವ್ರಿಬಡಿ ಎಲ್ಲರೂ ಮುಂದೆ ಬಂದು ಕಟ್ಟಕ್ಕೆ ಮುಂದೆ ಬರ್ತಾರೆ. ಸೊ ಪ್ರಾಪರ್ಟಿ ಟ್ಯಾಕ್ಸ್ ಇದಾಗತ್ತೆ, ವಸೂಲಿ ಆಗತ್ತೆ, BBMPಗೆ ಇದಾಗತ್ತೆ. ಈಗ ಅದನ್ನು ಎಸ್ ಆರ್ ನೋ ಪ್ರಶ್ನೆಗಳನ್ನ ಕೇಳ್ತೀನಿ, ಹೌದು ಅಥವಾ ಇಲ್ಲ. ಓಕೆ, ಒಂದು 3-4 ವಿಷಯಗಳು ತಗೊಳ್ತೀನಿ. ಮೊದಲನೇದಾಗಿ, BBMPನ 5 ಭಾಗ ಅಥವಾ 3 ಭಾಗ ಮಾಡಬೇಕು ಅಂತ ಇದ್ದಾರೆ. ಮಾಡಬೇಕಾ ಮಾಡಬಾರ್ದ? ತಮ್ಮ ಅಭಿಪ್ರಾಯ. ಮಾಡಬಾರ್ದು ಸರ್, ತಮ್ಮ ಅಭಿಪ್ರಾಯ? ಸರ್, ಮಾಡಲೇಬೇಕು ಸರ್. ಮಾಡಲೇಬೇಕು. ಮೇಡಮ್? ಮಾಡಲೇಬೇಕು ಸರ್. ಮಾಡಲೇಬೇಕು. ಓಕೆ, ತಾವೆಲ್ಲ ಇದರ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇದು ಹೌದು ಬೇಡ ಪ್ರಶ್ನೆಗಳು ಸ್ವಲ್ಪ ಆಳವಾದದ್ದು, ತಾವು ಯೋಚನೆ ಮಾಡ್ಕೊಳ್ಳಿ.
ಈಗ ಒಂದು BBMP ರೀಸ್ಟ್ರಕ್ಚರಿಂಗ್ ಕಮಿಟಿಯಲ್ಲಿ ಹೇಳ್ತಾ ಇದ್ದಾರೆ, ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಮಾಡ್ತಾರೆ, ಅದಕ್ಕೆ CM ಹೆಡ್ ಆಗ್ತಾರೆ ಅಂತ. CMಗೆ ಹೆಚ್ಚು ಪ್ರಾಮುಖ್ಯತೆ ಬೇಕಾ ಬೇಡವಾ? ಬೇಡ. ಯಾಕೆ ಅಂದರೆ ಜನಪ್ರತಿನಿಧಿಗಳು ಮೇಯರ್ ಆದಾಗ CMಗೆ ಅಧಿಕಾರ ಇದ್ದರೆ ಒಂದು ಬಾಡಿ ಅನ್ನೋದಕ್ಕೆ ಒಂದು ಇದಿರಲ್ಲ, ಅರ್ಥ ಇರಲ್ಲ. ಅದಕ್ಕೋಸ್ಕರ ಬೇಡ. ಸರ್, ಈಗ ಉತ್ತರಹಳ್ಳಿ ವಾರ್ಡಲ್ಲಿ ಆಲ್ಮೋಸ್ಟ್ 62,000 ವೋಟರ್ಸ್ ಆಗಿದ್ದಾರೆ. ಓಕೆ, 62,000 ವೋಟರ್ಸ್ನ ಒಂದು ಕಾರ್ಪೊರೇಟರ್ ಎಲ್ಲ ಎಮ್ಯುನಿಟೀಸ್ ಪ್ರೊವೈಡ್ ಮಾಡಬೇಕಂದ್ರೆ ಅಷ್ಟು ಸಾಮಾನ್ಯ ವಿಷಯ ಅಲ್ಲ. ಪಾಪ ನಮ್ಮ ಹಳೆ ಕಾರ್ಪೊರೇಟರ್ ಅವರು ಪಾಪ ಮಾಡಿದ್ದಾರೆ. ಸೊ ತಮ್ಮ ಪ್ರಕಾರ CMಗೆ ಹೆಚ್ಚು ಪವರ್ ಬೇಕು? 100% ಬಯಬೇಕು. ಮೇಡಮ್, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ CMಗೆ ಹೆಚ್ಚು ಅದರಲ್ಲಿ ಪ್ರಾಮುಖ್ಯತೆ ಕೊಟ್ಟು ಈ ಎಲ್ಲ ಸಮಸ್ಯೆಗಳಿಗೆ CMನ ಸೇರಿಸ್ಕೊಂಡೇ ಉತ್ತರ ಪಡ್ಕೊಳ್ಳುವಂಥ ಒಂದು ಏನೊಂದು ಪ್ರಪೋಸಲ್ ಇದೆ. ಅದ್ರ ಬಗ್ಗೆ ತಾವು ಅದು ಒಳ್ಳೇದಂತೀರಾ ಅಥವಾ ಕೆಟ್ಟದಂತೀರಾ? ಬೆಂಗಳೂರು ಸಮಸ್ಯೆ ಬಗ್ಗೆ CMನ ಹೆಚ್ಚು ಅಳವಡಿಕೆ ಗೊತ್ತಿಲ್ಲ, ಮೇಡಮ್ ಅವರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಓಕೆ, ನಾವು ಇವತ್ತೇನಾಗ್ತಾ ಇದೆ, ಒಂದು ತಿರುಪತಿ ಉಂಡಿ ಥರ ಎಲ್ಲ ವಾರ್ಡಿನ ಹಣ ಎಲ್ಲ ಬಂದಿದ್ದೆಲ್ಲ ಒಂದು ಕಡೆ ಹೋಗುತ್ತೆ BBMPಯಲ್ಲಿ. ಅದು ಹೇಗೆ ತಮ್ಮ ವಾರ್ಡ್ಗೆ ವಾಪಸ್ ಬರುತ್ತೆ ಅನ್ನೋದು ಕ್ಲಾರಿಟಿ ಇಲ್ಲ. ಒಂದು ಡೆವಲ್ಯೂಷನ್ ಆಫ್ ಫಂಡ್ಸ್ ಅಂತ ಪ್ರಕಾಶ್ ಬೆಳವಡಿಯವರು ಮಧ್ಯದಲ್ಲಿ ಹೇಳಿದ್ರು. ಆ ವಾರ್ಡಿನಲ್ಲಿ ಜನರೇಟ್ ಆಗಿರೋಂಥ ಕೆಲವಷ್ಟು ಶೇಕಡವಾರು ಪರ್ಸೆಂಟೇಜ್ ತಮ್ಮ ವಾರ್ಡ್ಗೆ ವಾಪಸ್ ಬರಬೇಕಾ ಬರಬಾರ್ದ? ಹೌದಾ? ಇಲ್ಲ, ಬರಬೇಕು ಸರ್. ಬರಲೇಬೇಕು ಮೇಡಮ್, ಬರಲೇಬೇಕು. ಓಕೆ, ಇದರಲ್ಲಿ ಎಲ್ಲ ಸಮ್ಮತ ಇದೆ, ಬೇರೆ ಒಪಿನಿಯನ್ಸ್ ಇಲ್ಲ ಇದರಲ್ಲಿ. ಇವತ್ತು ನಾವು ಬೆಂಗಳೂರಿನಲ್ಲಿ 106 ಕೋಟಿ ಖರ್ಚು ಮಾಡಿದ್ರು ಕೂಡ ಒಂದು ನಡೆಯುವಂಥ ಫುಟ್ಪಾತ್ ಇಲ್ಲ. ಓಕೆ, ಇದು ಹೌದು ಅಲ್ಲ ಪ್ರಶ್ನೆ ಅಲ್ಲ, ಬಟ್ ಸ್ವಲ್ಪ ಹಿಂದೆ ಹೋಗೋಣ. ನಡೆಯುವಂಥ ಫುಟ್ಪಾತ್ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಯಾಕೆ, ಏನಾಗ್ತಾ ಇದೆ? ಹಿಂದೆ ಸ್ವಲ್ಪ ಪ್ಲಾನಿಂಗ್ ವ್ಯತ್ಯಾಸ ಆಗಿದೆ. ಏನಂದರೆ ರೋಡ್ ವಿಡ್ತ್ ಜಾಸ್ತಿ ಮಾಡಿ ಫುಟ್ಪಾತು ಮಾಡಬೇಕಾಗಿತ್ತು. ಹಿಂದೆ ಆಗಿರೋ ಒಂದು ವ್ಯತ್ಯಾಸನ ಮುಂದೆ ಆಗದೆ ಇರೋ ಥರ ನೋಡಿಕೊಂಡು ಸ್ವಲ್ಪ ರೋಡ್ ವೈಡನ್ ಮಾಡಿ ಅದು ಅಲ್ಲಿನ ಒಂದು ಜನಗಳನ್ನ ಒಪ್ಪಿಸಿ ರೋಡ್ ವೈಡನ್ ಮಾಡಿ ಫುಟ್ಪಾತ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಫುಟ್ಪಾತ್ ಇದೆ, ಬಟ್ ವೆಹಿಕಲ್ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ. ಅದು ಇನ್ಕ್ರೀಸ್ ಆಗಿರೋ ತಕ್ಕದ ನಾವು ರೋಡ್ಸ್ ವೈಡನಿಂಗ್ ಮಾಡ್ಕೊಂಡು ಹೋಗಿದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಪಾದಚಾರಿಗಳು ಹೆಂಗೆ ನಡ್ಕೊಂಡು ಹೋಗೋದು ಹೆಂಗೆ, ನಡ್ಕೊಂಡು ಬರೋದು ಹೆಂಗೆ, ಅದೇ ಒಂದು ದುಃಖ ಆಗಿದೆ ಭಾಳಷ್ಟು ಜನಕ್ಕೆ. ರೋಡ್ ಫುಟ್ಪಾತ್ ಅಗಲ ಮಾಡಬೇಕು ಅಂತ. ಓಕೆ, ಅಕ್ರಮ ಸಕ್ರಮ ತರೋದು ಒಳ್ಳೇದಾ ಕೆಟ್ಟದ್ದ? ಸರ್, ಅಕ್ರಮ ಸಕ್ರಮ ಒಂದು ಸರಿಯಾದ ರೀತಿಯಲ್ಲಿ ತರಬೇಕು. ಒಂದೇ ನಿಮಿಷ ಸರ್, ಕೆಲವುದಕ್ಕೆ ಮಾತ್ರ ಅಪ್ಲೈ ಆಗೋದು, ಕೆಲವುದಕ್ಕೆ ಅಪ್ಲೈ ಆಗದೆ ಇರೋದಾದಾಗ ಅದರಿಂದ ಉಪಯೋಗ ಆಗಲ್ಲ. ಓಕೆ ಸರ್, ಅಕ್ರಮ ಸಕ್ರಮ ತರಬೇಕಾ ತರಬಾರ್ದು? ಅಕ್ರಮ ಸಕ್ರಮ ಅಂದು ತರಲೇಬೇಕಾಗತ್ತೆ. ಬಟ್ ಏನಂದ್ರೆ ಒಂದ್ಸತಿ ಇಂಪ್ಲಿಮೆಂಟೇಷನ್ ಆಗಿದ ಮೇಲೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಬೇಕು. ತಿರ್ಗಾ ವೈಲೇಷನ್ ಮಾಡಿದ್ರೆ ಇದಕ್ಕೆ ಅರ್ಥ ಇಲ್ಲ. ಓಕೆ, ಇನ್ನೊಂದು ರೌಂಡ್ ಪ್ರಶ್ನೆಗಳು ಬರ್ತಾ ಇದ್ದೇನೆ. ಕಳೆದ ಬಾರಿ ಯಾರು ಮಾತಾಡಕ್ಕಾಗಿಲ್ವಾ? ಉತ್ತರಹಳ್ಳಿ ವಾರ್ಡಲ್ಲಿ 184 ವಾರ್ಡಲ್ಲಿ ಕಾವೇರಿ ವಾಟರ್ನ ಕೊಟ್ಟಿದ್ದಾರೆ. ಬರೀ ಉತ್ತರಹಳ್ಳಿ ವಾರ್ಡು ಮತ್ತು ಅಕ್ಕಪಕ್ಕ ಊರಲ್ಲಿರುವಂಥ ಲೇಔಟ್ಗಳು ಮಾತ್ರ ಕೊಟ್ಟಿದ್ದಾರೆ. ದಯವಿಟ್ಟು ಅರಳ್ಳಿಗೆ, ವಟ್ರಪಾಳ್ಯ, ಕೋಡಿಪಾಳ್ಯ, ತುರಳ್ಳಿ, ಗುಬ್ಲಾಳ, ಯಾದಳಂ ನಗರ, ಸುಬ್ರಹ್ಮಣ್ಯಪುರ, ರಾಮಚಂದ್ರಪುರ ಎಲ್ಲದಕ್ಕೂ ಕೊಡಬೇಕು. 3 ಕೋಟಿ ನಾನಿರೋ ಒಂದು ಬಡಾವಣೆಯಲ್ಲಿ ಬಂಗಾರಪ್ಪ ಲೇಔಟ್ ಬಡಾವಣೆಯಲ್ಲಿ ನಾವು ಏನು 3 ಕೋಟಿ ಸ್ಯಾಂಕ್ಷನ್ ಆಗಿದೆ, ಅದು ಬೇಕಾದ ದಾಖಲಾತಿ ನಮ್ಮಲ್ಲಿದೆ, ನಾವು ಬೇಕಾದ್ರೆ ಒದಗಿಸ್ಕೊಡ್ತೀವಿ. 3 ಕೋಟಿ ಸ್ಯಾಂಕ್ಷನ್ ಆಗಿರೋದ್ರಿಂದ ಒಂದು ರೋಡ್ ಆಗಿಲ್ಲ, ಒಂದು ಸ್ಯಾನಿಟರಿ ಆಗಿಲ್ಲ, ಏನ್ ಇಂಪ್ಲಿಮೆಂಟ್ ಆಗಿದೆ ಅಂತ ನನಗೆ ಒಂದು ಗೊತ್ತಾಗಿಲ್ಲ. ಸುಳ್ಳು ಹೇಳ್ಬೇಡ. ಬಂಗಾರಪ್ಪನ ಲೇಔಟ್ ಅಲ್ಲಿ ರೋಡ್ ಆಗಿಲ್ವಾ? ಎಲ್ಲಾಗಿದೆ? ದಯಮಾಡಿ ಬಂದು ನೋಡಿ ಶಿವಕುಮಾರ್. ದಯವಿಟ್ಟು ನನ್ನ ಬಡಾವಣೆ ಅಂತಲ್ಲ, ಎಲ್ಲ ಪ್ರತಿಯೊಂದು ಬಡಾವಣೆಯಲ್ಲೂ ಎಲ್ಲ ತೊಂದರೆ ಇದೆ. ನೀನು ಈ ಊರಲ್ಲೇ ಹುಟ್ಟಿರೋದು, ನಾನು ಈ ಊರಲ್ಲೇ ಹುಟ್ಟಿರೋದು. ಬಂಗಾರಪ್ಪನ ಲೇಔಟ್ ಅಲ್ಲಿ ರೋಡ್ ಆಗಿಲ್ಲ ಅಂತ ಹೇಳ್ಬೇಡ. ದಯವಿಟ್ಟು ಬಂದು ಪರೀಕ್ಷೆ ಮಾಡ್ಬೇಕು ಸ್ವಾಮಿ. ದಯವಿಟ್ಟು ಬಂದು ಪರೀಕ್ಷೆ ಮಾಡಿ. ನಿಮ್ಗೂ ಗೊತ್ತಿದೆ, ಇಲ್ಲಿ ಕ್ಯಾಮ್ರಾ ಮುಂದೆ ನಾವು ಹೇಳೋದು ಚೆನ್ನಾಗಿರೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೆಂಗೇರಿಯಿಂದ ಬಸ್ ಬರುತ್ತದೆ, ಇಲೆಕ್ಟ್ರಾನಿಕ್ ಸಿಟಿಯಿಂದ ಬರುತ್ತೆ, ಬನಶಂಕರಿಯಿಂದ ಬರುತ್ತೆ. ಅಲ್ಲಿ ಬಸ್ ಸ್ಟಾಪ್ ಇದೆ ಹೊರತು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಬೋರ್ಡ್ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಎಷ್ಟು ಅಸ್ತವ್ಯಸ್ತ ಅಂದರೆ ಹೇಗೆ ಬರ್ತವೆ ಬಸ್ಸು, ಎಲ್ಲೇ ಹೋಗ್ತವೆ. ಇದು ಒಂದು. ಎರಡನೇದು ಮೇನ್ ರೋಡ್ ವೈಡ್ನಿಂಗು ಅತಿ ಮುಖ್ಯವಾದಂಥ ಪ್ರಶ್ನೆ ಇದು. ಅನೇಕ ಜನರು ಡಿಸ್ಕಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡೋಲ್ಲ. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರ ಪೋಟಿ ಭಾರಿ ಜಾಸ್ತಿ ಆಯಿತು.
ಆದರೆ ಮಹಾನಗರ ಪಾಲಿಕೆ ಸದಸ್ಯರ ಸಂಬಳ ಬರೀ ಕೇವಲ 7,000 ರೂಪಾಯಿ. ಅವ್ರಿಗೆ ಕೊಡೋಂಥ ಭತ್ಯೆ ಒಂದು ದಿವಸದ ಮಟ್ಟಿಗೆ 500 ರೂಪಾಯಿ. 2 ದಿವಸ ತಿಂಗಳಿಗೆ ಇರ್ತದೆ. ಅವರ ಇನ್ಕಮ್ ಒಟ್ಟು 1,000 ಪ್ಲಸ್ 7,000 8,000 ರೂಪಾಯಿ. ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಯಾವ ಅಕ್ರಮದಿಂದ ಅವರಿಗೆ ಹಣ ಬರ್ತಾ ಇದೆ? ದಯವಿಟ್ಟು ಇದನ್ನ 3 ಜನ ಹೇಳ್ಬೇಕು. 8,000 ರೂಪಾಯಿ ಬರುತ್ತೆ. ಅದು 2 ದಿನ ಸದನ ನಡೆದ್ರೆ 8,000 ರೂಪಾಯಿ ಬರುತ್ತೆ. ಆದರೆ ಯಾವ ಕಾರ್ಪೊರೇಟ್ರು ಆ 8,000 ರೂಪಾಯಿದಲ್ಲಿ ಜೀವನ ಮಾಡ್ತಾ ಇರೋ ಥರ ಕಾಣಿಸ್ತಾ ಇಲ್ಲ. ಏನಿದ್ರ ರಹಸ್ಯ ತಮಗೂ? ಏನಿದು ಚಿದಂಬರ ರಹಸ್ಯ ತಮಗೆ ಗೊತ್ತಿರೋ ಹಾಗೆ? ಸರ್, ಯಾವುದೇ ಜನಪ್ರತಿನಿಧಿ ಅಲ್ಲಿ ಬರೋ ಸಂಬಳದಲ್ಲಿ ಜೀವನ ಮಾಡಬೇಕು ಅಂತ ಯಾರೂ ಜನಪ್ರತಿನಿಧಿ ಆಗಲ್ಲ. ಓಕೆ, ಸೇವೆ ಮಾಡೋಕ್ಕೋಸ್ಕರ, ಒಂದು ಮೂಲಭೂತ ಸೌಕರ್ಯ ಮಾಡೋಕ್ಕೋಸ್ಕರ ಜನಪ್ರತಿನಿಧಿ ಆಗೋದು. ಮತ್ತೆ ಗೌರ್ಮೆಂಟ್ ಹಣ ಅನ್ನೋ ಒಂದು ಉದ್ದೇಶ ಬಂತು. ಇಲ್ಲ, ಅದಕ್ಕೆ ವಾಪಸ್ ಬರೋಣ ಸರ್. 8,000 ರೂಪಾಯಿ ತಮ್ಮ ಜೀವನ ನಡೆಯುತ್ತೆ 8,000 ರೂಪಾಯಿದಲ್ಲಿ? ರಾಜಕೀಯದಿಂದ ದುಡ್ಡು ಮಾಡಬೇಕಂತ ಯಾರೂ ಇಲ್ಲಿ ರಾಜಕೀಯಕ್ಕೆ ಬರಲ್ಲ ಸರ್. ಈಗ ನನ್ನ ಕೇಸ್ ತಗೊಳ್ಳಿ ನೀವು. ನಾನು ಉತ್ತರಹಳ್ಳಿಯಿಂದ ಬೆಳೆದಿದ್ದೀನಿ. ಉತ್ತರಹಳ್ಳಿಗೋಸ್ಕರ ದುಡಿಯಬೇಕು ಅಂತ ಒಕೆ ಉದ್ದೇಶದಲ್ಲಿ ಬಂದಿದ್ದೀನಿ. ಓಕೆ, ಉತ್ತರಹಳ್ಳಿಯಲ್ಲಿ ಮ್ಯಾಕ್ಸಿಮಮ್ ವೋಟಿಂಗ್ ಆಗಿದೆ ಅಂತ ರೆಕಾರ್ಡ್ ಬಂದರೆ ನಿಮ್ಮ ಸಮಯಕ್ಕೂ ಒಂದು ಒಳ್ಳೆಯ ಫಲ ಸಿಗ್ದಂಗೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.